ಇಂಪಾರ್ಟೆಂಟೇ. ಹಜಾರ ರಾಮಚಂದ್ರ ದೇವಸ್ಥಾನ ಅಂತ 3 ಬಹಳ ಇಂಪಾರ್ಟೆಂಟ್. ಹಂಪಿಯಲ್ಲಿರೋ ಗೈಡ್ಗಳಿಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ಯಾರು ಹಂಪಿಯವರಿಲ್ಲ ಅವ್ರಿಗೆ ನಾನು ಸುಮ್ಮನೆ ಸಂಕ್ಷಿಪ್ತದಲ್ಲಿ ಹೇಳ್ಬಿಡ್ತೀನಿ. ವಿಜಯನಗರ ಸಾಮ್ರಾಜ್ಯದ ವಿಶೇಷತೆ ಏನಪ್ಪಾ ಅಂತಂದ್ರೆ ದಿಸ್ ಈಸ್ ರಾಯಗೋಪುರ ಅಂತ ನಾವು ಕರಿತಾ ಇದ್ದೀವಿ. ದಿಸ್ ಈಸ್ ಗೋಪುರ, ಇದು ಗೋಪುರ. ಹಿಂದಿಂದು ಇದು ಶಿಖರ. ನಾವು ಬಹಳ ಆಡು ಭಾಷೆಯಲ್ಲಿ ಅದನ್ನ ತಪ್ಪಾಗಿ ನಾವು ಬಳಸ್ತೀವಿ. ದಿಸ್ ಇಸ್ ಶಿಖರ, ಇದು ಶಿಖರ, ಇದು ಶಿಖರ, ಅದು ಗೋಪುರ. ಶಿಖರವನ್ನು ಗರ್ಭಗೃಹದ ಮೇಲ್ಭಾಗದಲ್ಲಿ ಕಟ್ಟಲಾಗುತ್ತದೆ. ಗರ್ಭಗೃಹ ಏನಿರ್ತದಲ್ಲ ಅದನ್ನ ಪ್ರೊಜೆಕ್ಷನ್ ಮಾಡ್ಲಿಕ್ಕೆ ದೇವರ ಅಲ್ಲೇ ಅಂತ ಪ್ರೊಜೆಕ್ಷನ್ ಮಾಡಾಕ ಗರ್ಭಗೃಹದ ಮೇಲ್ಭಾಗದಲ್ಲಿ ಶಿಖರವನ್ನು ಕಟ್ಟಲಾಗುತ್ತದೆ. ಅಲ್ಲಿ ನೋಡಿ ಶಿಖರ ಇಟಗಿ ಇದ್ರಲ್ಲಿ ಬಿದ್ದೋಗಿದೆ, ಆಮೇಲೆ ಮತ್ತೆ ರಿನೋವೇಷನ್ ಮಾಡಿದ್ದಾರೆ ಅದನ್ನ. ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ ವಿಜಯನಗರದಲ್ಲಿ. ಇಲ್ಲಿ ವಿಜಯನಗರದಲ್ಲಿ ಏನ್ ಮಾಡ್ತಾರೆ ಅವರು, ಇಲ್ಲಿ ದೇವಾಲಯದ ಮೇಲ್ಗಡೆ ಒಂದು ಶಿಖರ ಇದ್ರೂ ಕೂಡ ಎಲ್ಲಾ ಜನರು ದೂರದಿಂದ ಬರೋರು ಎಲ್ಲರಿಗೂ ಗೊತ್ತಾಗಬೇಕಪ್ಪ ಇಲ್ಲಿ ದೊಡ್ಡ ದೇವಾಲಯ ಐತಿ ಅಂತ ಹೇಳಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಒಂದು ಕಂಪೌಂಡ್ ವಾಲ್ ಇರ್ತೈತಿ ದೇವಾಲಯಕ್ಕೆ, ಆವರಣ ಗೋಡೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಆ ಆವರಣ ಗೋಡೆಯ ಮೇಲೆ ಕೂಡ ಬಹಳ ಎತ್ತರವಾದಂತಹ ಬಹಳ ಸುಂದರವಾದ ಗೋಪುರಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಂತಹ ಒಂದು ಗೋಪುರಗಳನ್ನ ನಾವು ವಿಜಯನಗರ ಕಾಲದಿಂದ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ನಮ್ಮ ಗದಗಿನ ವೀರನಾರಾಯಣ ದೇವಾಲಯವನ್ನು ನೀವು ನೋಡಿಲ್ಲ ಅಂದ್ರೆ ನೀವು ಇಲ್ಲಿ ಗದಗಿನ ಹೊಸಬ್ರಿದ್ದರೆ ದಯವಿಟ್ಟು ಸಾಯಂಕಾಲ ಟೈಮ್ ಹೋಗಿ ನೋಡಿ. ಅದನ್ನು ಕೂಡ ಅದು ಮೂಲತಃವಾಗಿ ಕಲ್ಯಾಣ ಚಾಲುಕ್ಯರು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆದ್ರೂ ಕೂಡ ನಂತರ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಈ ಗಾರೆಯಿಂದ ಮಾಡಿದಂತಹ ಎತ್ತರವಾದಂತಹ ಒಂದು ಗೋಪುರಗಳನ್ನ ನಾವೇನ್ ಮಾಡ್ತಾ ಇದಕ್ಕೆ ನಾವು ಗೋಪುರ ಅಂತ ಕರಿತೀವಿ. ಅಂದ್ರೆ ಪುರಕ್ಕೇನೆ ಎತ್ತರವಾದಂತಹ ಒಂದು ಗೋಪುರವನ್ನು ನಾವು ನೋಡ್ತಾ ಇದೀವಿ. ಇದನ್ನು ನಾವು ಬಾಜಾರ್ ಅಂತ ನಾವು ಕರಿತಾ ಇದೀವಿ. ವಿರೂಪಾಕ್ಷ ಬಾಜಾರ್ ಅಂತ ಆ ಕಾಲದಲ್ಲಿ ವಿರೂಪಾಕ್ಷ ದೇವಾಲಯದ ಸಂದರ್ಭದಲ್ಲಿ ಬಾಜಾರ್ಗಳು ಇದ್ವು ಅಂತ ಸಾಕಷ್ಟು ಜನ ವಿದ್ವಾಂಸರು ಹೇಳ್ತಾರೆ. ಅಂತಹ ಒಂದು ಬಾಜಾರನ್ನ ನಾವೇನ್ ಮಾಡ್ತಾ ಇದೀವಿ, ವಿರೂಪಾಕ್ಷ ಬಾಜಾರನ್ನ ಇಲ್ಲಿ ನಾವು ನೋಡ್ತಾ ಇದೀವಿ. ಭುವನೇಶ್ವರಿ ದೇವಾಲಯದ ಬಗ್ಗೆ ಒಂದು ವಿರೂಪಾಕ್ಷ ದೇವಾಲಯದ ರೈಟ್ ಸೈಡ್ಗೆ ಇರುವಂತಹ ದೇವಾಲಯ, ಇದ್ರ ಬಗ್ಗೆ ನಾನು ಸ್ವಲ್ಪ ಹೆಚ್ಚಿಗೆ ಓದಿರೋದನ್ನ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಭುವನೇಶ್ವರಿ ದೇವಾಲಯ, ಕನ್ನಡ ತಾಯಿ ಭುವನೇಶ್ವರಿ ಅಂತ ನಾವು ಕರಿತೀವಿ, ಹೌದಾ? ನಮ್ಮ ಈ ಕನ್ನಡ ತಾಯಿ ಭುವನೇಶ್ವರಿ, ಕರ್ನಾಟಕ ಭುವನೇಶ್ವರಿ, ಕರ್ನಾಟಕದೆಲ್ಲ ಇದು ಕಾನ್ಸೆಪ್ಟ್ ಪರಿಕಲ್ಪನೆ ಇವರೆಲ್ಲ ನಮ್ಮ ಕರ್ನಾಟಕ ಏಕೀಕರಣ ಕರಾವೇದವರೆಲ್ಲ ಹೇಳ್ತಾರಲ್ರಿ, ಇದ್ರ ಮೂಲ ಪರಿಕಲ್ಪನೆ ಎಲ್ಲಿ ಬಂದೈತೆ ಅಂದ್ರ ಇಲ್ಲಿ ಹಂಪಿ ಭುವನೇಶ್ವರಿಯಿಂದ ಬಂದೈತಿ. ನಮ್ಮ ಕರ್ನಾಟಕ ಏಕೀಕರಣ ಚಳವಳಿ 1973ಕ್ಕೆ ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟರು. ಅವಾಗ ಫಸ್ಟ್ ಕರ್ನಾಟಕದ ಜ್ಯೋತಿ ಎಲ್ಲಿಂದ ಬಂತು ಅಂದ್ರೆ ಭುವನೇಶ್ವರಿ ದೇವಾಲಯಕ್ಕೆ ಹೋದ್ರು. ಅವಾಗಿನ ಇವರಿರುವಂತಹ KH ಪಾಟೀಲ್ರು ಮತ್ತು ಅವಾಗಿರುವಂತಹ S ನಿಜಲಿಂಗಪ್ಪನವರು ಅಲ್ಲಿ ಹೋಗಿ, ಯಾಕಂದ್ರೆ ಭುವನೇಶ್ವರಿ ದೇವಾಲಯ ಆಕ್ಚುಲಿ ಇದು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ನಿರ್ಮಾಣಗೊಂಡಿದ್ದು. ವಿರೂಪಾಕ್ಷ ದೇವಾಲಯ ಆಮೇಲೆ 3 ಸರ್ತಿ ರಿನೋವೇಟ್ ಆತದು. ಕೃಷ್ಣ ದೇವರಾಯನ ಕಾಲಕ್ಕೊಮ್ಮೆ ಆಯ್ತು, 2ನೇ ದೇವರಾಯನ ಕಾಲಕ್ಕೊಮ್ಮೆ ರಿನೋವೇಟ್ ಆಯ್ತು. ಹೀಗೆ ವಿರೂಪಾಕ್ಷ ದೇವಾಲಯದ ಅಕ್ಕಪಕ್ಕದಲ್ಲಿ ಇರುವಂತಹ ಈ ಭುವನೇಶ್ವರಿ ದೇವಾಲಯ ಇದು ಕೂಡ ಒಂದು ಮಹತ್ವದ ದೇವಾಲಯ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಈ ನಮ್ಮ ಹಂಪಿ ದೇವಾಲಯದ ವಾಸ್ತುಶಿಲ್ಪ ಲಕ್ಷಣಗಳನ್ನ, ಅಲ್ಲಿ ದೇವಾಲಯದ ಬಗ್ಗೆ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಸ್ವಲ್ಪ ವಾಸ್ತುಶಿಲ್ಪ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ. ಹಂಪಿ ದೇವಾಲಯಗಳ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಒಂದು ಆವರಣ ಗೋಡೆ ಇರುತ್ತೆ. ನಾನು ಅದ್ರ ಬಗ್ಗೆ ಜಾಸ್ತಿ ತೊಂಬರಿಲ್ಲ ಸರ್. ಒಂದು ಆವರಣ ಕಂಪೌಂಡ್ ಇರುತ್ತೆ. ಆ ಕಂಪೌಂಡ್ ನಲ್ಲಿ ಬೇರೆ ಬೇರೆ ದೇವಾಲಯಗಳನ್ನ ಅವ್ರು ಏನ್ ಮಾಡಿರ್ತಾರೆ, ನಿರ್ಮಾಣ ಮಾಡ್ಕೊಂಡ್ ಬಂದಿರ್ತಾರೆ. ಸಾಮಾನ್ಯವಾಗಿ ನಾವಿಲ್ಲಿ ಗರ್ಭಗೃಹ ಅಂದ್ರೆ ದೇವರ ಮೂರ್ತಿ ಇರುವಂತಹದ್ದು, ಆಮೇಲೆ ಅರ್ಧ ಮಂಟಪ ಇದಕ್ಕೆ ನಾವು ಸುಖನಾಸಿ ಅಂತ ಕೂಡ ಕರಿತೀವಿ. ನಾನು ಆಗಲೇ ಹೇಳಿದ್ನಲ್ಲ, ಸುಖನಾಶಿ ಮೇಲೇನು ಗಿಳಿ ಮೂಗಿನ ಟೈಪ್ ಮ್ಯಾಲೆ ಮಾಡಿರ್ತಾರಲ್ಲ ಅದ್ರ ಕೆಳಗಿನ ಭಾಗ ಇದೆ, ಎಕ್ಸಾಕ್ಟ್ಲಿ ಕೆಳಗಿನ ಭಾಗ. ಇಲ್ಲೇ ಗರ್ಭಗೃಹದಾಗ ಅವನು ಪೂಜಾರಿ ಪೂಜಾ ಮಾಡ್ತಿರ್ತಾನ. ಅದ್ರ ಮುಂದೆ ನಾವು ಕೈ ಮುಕ್ಕೊಂಡು ನಿಂತಿರ್ತೀವಿ. ನಮಗೆ ಒಳಗಡೆ ಎಂಟ್ರನ್ಸ್ ಕೊಡಂಗಿಲ್ಲ ಅವರು. ಆ ಭಾಗ ಏನಿದೆ ಅಲ್ರಿ, ಅದಕ್ಕೆ ನಾವು ಅರ್ಧ ಮಂಟಪ ಅಂತ ನಾವು ಆ ಭಾಗವನ್ನು ಅರ್ಧ ಮಂಟಪ ಅಥವಾ ಸುಖನಾಸಿ ಅಂತ ನಾವು ಕರಿತಾ ಇದ್ದೀವಿ. ಅದರ ನಂತರ ಒಂದು ಬರ್ತದೆ